ಸಾಮಾನ್ಯ ವ್ಯಕ್ತಿ ಮಾಡಿದ ಶಿಕ್ಷಣ ಕ್ರಾಂತಿ ಇದು. ಕೋವಿಡ್ ಎಂಬ ಅಲೆಯ ವಿರುದ್ಧ ಈಜಿ ಗೆದ್ದ ಸಂಸ್ಥೆ ಇದು. ವೈಟ್ ಅಕಾಡೆಮಿಯ ಆನೇಕಲ್ ದೊಡ್ಡಯ್ಯ ಜರ್ನಿ ಹೇಗಿತ್ತು? ಇದೇ ಹೊತ್ತಿನ ವಿಶೇಷ ಸ್ಟಾರ್ ಆಫ್ ಕರ್ನಾಟಕ. ನಾನು ಪ್ರೀತಿ ಆಕಾಶ್. ಶಿಕ್ಷಣ ಕ್ಷೇತ್ರ ಉಳಿದೆಲ್ಲ ಫೀಲ್ಡ್ಗಿಂತ ತುಂಬಾ ವಿಭಿನ್ನ. ಇಲ್ಲಿ ಇನ್ವೆಸ್ಟ್ ಅನ್ನೋದು ಕೇವಲ ಹಣ ರೂಪದಲ್ಲಿ ಮಾತ್ರ ಇರೋದಿಲ್ಲ. ನಾಲೆಡ್ಜ್ ಇನ್ವೆಸ್ಟ್ಮೆಂಟ್ ತುಂಬಾ ಮುಖ್ಯ. ಇಲ್ಲಿ ನಿತ್ಯವೂ ಅಪ್ಡೇಟ್ ಆಗ್ತಾನೆ ಇರಬೇಕು. ಇಷ್ಟೆಲ್ಲ ಸವಾಲುಗಳು ಇವೆ ಅಂತ ಗೊತ್ತಿದ್ರೂ ಹೋರಾಟದ ಹಿನ್ನೆಲೆ ಇದ್ದ ವ್ಯಕ್ತಿಯೋರ್ವರು ಒಂದು ಶಾಲೆ ಸ್ಥಾಪನೆ ಮಾಡ್ತಾರೆ. ಅವರ ಉದ್ದೇಶ ಒಂದೇ ಆಗಿತ್ತು, ಸರ್ವರಿಗೂ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅನ್ನೋದು. ಶಿಕ್ಷಣಕ್ಕಿರುವ ಶಕ್ತಿ ಬಹುಶಃ ಮತ್ಯಾವುದಕ್ಕೂ ಇಲ್ಲವೇನೋ. ಶಿಕ್ಷಣದಿಂದ ಮಾತ್ರ ಬದಲಾವಣೆ ಸಾಧ್ಯ. ಕುಟುಂಬ ಮತ್ತು ಸಮಾಜ ಬದಲಾವಣೆ ಆಗ್ಬೇಕು ಅಂದ್ರೆ ಅದು ಎಜುಕೇಶನ್ ಇಂದ ಮಾತ್ರ. ಹೀಗಾಗಿಯೇ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸದನ್ನ ಸೃಷ್ಟಿಸಬೇಕು, ಮುಂದಿನ ಸದೃಢ ಭವಿಷ್ಯಕ್ಕೆ ಉತ್ತಮ ಪ್ರಜೆಗಳನ್ನ ರೂಪಿಸಬೇಕು ಅನ್ನೋ ಗುರಿ ಜೊತೆ ಹೆಜ್ಜೆ ಹಾಕ್ತಿರೋರು ವೈಟ್ ಅಕಾಡೆಮಿಯ ಫೌಂಡರ್ ಅಂಡ್ ಪ್ರೆಸಿಡೆಂಟ್ ಆನೇಕಲ್ ದೊಡ್ಡಯ್ಯ. ಈ ವೈಟ್ ಅಕಾಡೆಮಿ ಎಂಬ ಶಿಕ್ಷಣ ಸಂಸ್ಥೆ ಕಟ್ಟೋದ್ರ ಹಿಂದೆ ಹೋರಾಟದ ಬದುಕಿದೆ, ಶಿಕ್ಷಣದ ಕನಸಿದೆ. ಆನೇಕಲ್ ಬಳಿಯ ಬ್ಯಾಲಿಕೇರಿಯವರಾದ ಆನೇಕಲ್ ದೊಡ್ಡಯ್ಯವರದ್ದು ಮೂಲತಃ ಕೃಷಿಕ ಕುಟುಂಬ. ಮೂಲತಃ ನಾವು ಆನೇಕಲ್ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳಿ ಬ್ಯಾಲಿಕೇರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹುಟ್ಟಿದಂಥವನು. ನಮ್ಮ ಅಪ್ಪಗೆ ನಾವು 6 ಜನ ಮಕ್ಕಳು, 6ರಲ್ಲಿ ನಾನು 5ನೇವನು. ನನ್ನ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಪದವಿ ತನಕ ಎಲ್ಲವನ್ನೂ ಸಹ ನಾನು ಆನೇಕಲ್ನಲ್ಲೇ ಮಾಡಿದ್ದು. ನನ್ನ ಪ್ರೈಮರಿ ಸ್ಕೂಲ್ಸ್ ಎಲ್ಲ ವಿಧಾತ ಹೈಸ್ಕೂಲ್ ಅಂತೇಳಿ 10th ತನಕ ನಾನು ಅಲ್ಲಿ ಮಾಡಿದೆ. PUC ASB ಜೂನಿಯರ್ ಕಾಲೇಜ್ ಅಂತ ಆನೇಕಲಲ್ಲಿ ಇದೆ, ಅಲ್ಲಿ ಮಾಡಿದೆ. ಡಿಗ್ರಿ ನನ್ನ GFGC ಫಸ್ಟ್ ಗ್ರೇಡ್ ಕಾಲೇಜ್ ಇದೆ, ಎಲ್ಲವೂ ಸಹ ಆನೇಕಲ್ಲಲ್ಲೇ. ನಮ್ಮ ಪ್ರಾಥಮಿಕ ಶಿಕ್ಷಣದಿಂದ ಪದವಿ ತನಕನೂ ಎಲ್ಲ ಆನೇಕಲ್ಲಲ್ಲೇ ಮಾಡಿದ್ದೀನಿ. ನಾವು ಸಾಮಾನ್ಯವಾಗಿ ಒಂದು ಅಗ್ರಿಕಲ್ಚರ್ ಕುಟುಂಬ, ವ್ಯವಸಾಯ ಕುಟುಂಬ ನಮ್ಮದು. ನಮ್ಮ ಅಪ್ಪ ಅಮ್ಮ ಇಬ್ಬರೂ ಸಹ ಅಗ್ರಿಕಲ್ಚರ್ನ ಮಾಡ್ಕೊಂಡು ಬಂದಂಥವ್ರು. ನಾವು ಆ ಒಂದು ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಂದು ಕುಟುಂಬ ನಾನು. ಈಗ ನಾವು ಒಟ್ಟು 6 ಜನ, 4 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ಈಗ ನಾನು ನನ್ನ ಮದುವೆ ಆದಮೇಲೆ ನನ್ನ ಶ್ರೀಮತಿ ಇದ್ದಾರೆ, 2 ಮಕ್ಕಳಿದ್ದಾರೆ, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು ಇದೆ. ಇಷ್ಟು ನಮ್ಮ ಕುಟುಂಬದ ಹಿನ್ನೆಲೆ. ಮೂಲತಃ ನಾವೊಂದು ಅಗ್ರಿಕಲ್ಚರ್ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಈಗಲೂ ಎಲ್ಲ ಹಳ್ಳಿಯಲ್ಲಿ ವಾಸ ಮಾಡ್ತಾಯಿದ್ವಿ. ನಾನು ಮಾತ್ರ ಆನೇಕಲ್ ಟೌನಲ್ಲಿ ಇದ್ದೀನಿ. ತಮ್ಮೂರಲ್ಲೇ ವಿದ್ಯಾಭ್ಯಾಸ ಪಡೆದ ಇವರು ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟದಲ್ಲಿ ತೊಡಗಿದವರು. ABVPಯಲ್ಲಿ ಸಕ್ರಿಯವಾಗಿದ್ದು ಹಲವು ಹೋರಾಟಗಳನ್ನ ಸಂಘಟಿಸಿದ್ರು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಪರ್ಕ ಇದ್ದಿದ್ದೇ ಶಿಕ್ಷಣ ಸಂಸ್ಥೆಗಳ ಜೊತೆ. ವಿದ್ಯಾರ್ಥಿಗಳು ಎದುರಿಸುತ್ತಿದ್ದ ಸಮಸ್ಯೆಗಳು ಆವತ್ತೇ ಅರ್ಥವಾಗಿತ್ತು. ಆಗ್ಲೇ ಶಿಕ್ಷಣ ಸಂಸ್ಥೆಯ ಕನಸು ಹುಟ್ಕೊಂಡಿತ್ತು. ಆದ್ರೆ ಅದು ಅಷ್ಟು ಸುಲಭ ಆಗಿರ್ಲಿಲ್ಲ. ನಾನು ಶಿಕ್ಷಣದ ಜೊತೆಯಲ್ಲೇ ನಾನು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲೆಲ್ಲ ನಾವು ತೊಡಸ್ಕೊಂಡಿದ್ರಿಂದ ಆ ಸಂದರ್ಭದಲ್ಲಿ ಸಾಮಾಜಿಕವಾದ ಸೇವೆಗಳು ಮಾಡುವಂಥದ್ದು, ಈ ಥರದ ಸಮಾಜದಲ್ಲಿ ಅನೇಕ ಕಾರ್ಯಗಳಲ್ಲಿ ನಮ್ಮನ್ನು ತೊಡಸ್ಕೊಳ್ಳೋ ಅಂಥದ್ದು ಮೊದಲಿಂದನೂ ಸಹಜವಾಗಿತ್ತು. ಅದರ ಜೊತೆಯಲ್ಲಿ ನಾನು ಕಾಲೇಜು ದಿನಗಳಲ್ಲಿ ನಾನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ABVPಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿದೆ. ಅದು ತಾಲೂಕು ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ತನಕ ವಿವಿಧ ಸ್ತರಗಳ ಎಲ್ಲ ಹಂತಗಳಲ್ಲಿ ನಾನು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ. ಅನೇಕ CET ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ಮತ್ತು ಸಮಾಜದಲ್ಲಿ ಅನೇಕ ಯಾವ ವಿದ್ಯಾರ್ಥಿಗಳ ಮೇಲೆ ಕೆಟ್ಟ ಪರಿಣಾಮಗಳು ಬೀರ್ತಾ ಇದ್ದಂತಹ ಸರ್ಕಾರದ ಕಾಲಕ್ಕೆ ನಿರ್ಣಯಗಳನ್ನು, ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಆಗಿನ ಕಾಲದಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದಿದ್ದು. ವಿದ್ಯಾರ್ಥಿ ದೆಸೆಯಿಂದಲೇ ನಮಗೆ ಒಂದು ಹೋರಾಟ ಅನ್ನೋದು ಮತ್ತು ಸಮಾಜದ ಎಲ್ಲಿ ಧ್ವನಿ ಇರಲ್ವೋ ಅವ್ರಿಗೆ ಧ್ವನಿ ಎತ್ತಬೇಕು ಅನ್ನೋದು ಆಗಲಿಂದನೇ ನಾವು ಮೈಗೂಡಿಸ್ಕೊಂಡಿದ್ರಿಂದ ಸಕ್ರಿಯವಾಗಿ ಸಮಾಜದ ಮಧ್ಯೆ, ಸಮಾಜದ ಅನೇಕ ಹಿನ್ನೆಲೆ ಬಡವರ ಜೊತೆಯಲ್ಲಿರ್ಬೋದು, ಬೇರೆ ಬೇರೆ ವರ್ಗಗಳ ಜೊತೆ ಬೆರೆಯೋಕ್ಕೆ ಭಾಳ ಅನುಕೂಲಕರ ವಾತಾವರಣ ಆಗೇನು ನಿರ್ಮಾಣ ಆಯಿತು ನಮಗೆ. ಕೊನೆಗೆ 2019-20ರಲ್ಲಿ ವಿದ್ಯಾಸಂಸ್ಥೆ ಕಟ್ಟೋಕೆ ಆರಂಭಿಸಿದ್ರು. ಆದ್ರೆ ಕೆಟ್ಟ ಸಮಯ ಹೀಗಿರುತ್ತೆ ನೋಡಿ. ಇವರು ಮಾರ್ಚ್ 9ಕ್ಕೆ ಶಾಲೆ ಆರಂಭಿಸಿದ್ರೆ 20ಕ್ಕೆ ಲಾಕ್ಡೌನ್ ಆಗ್ಬಿಡ್ತು. ಆ ನಂತರ 2 ವರ್ಷ ಸಿಕ್ಕಾಪಟ್ಟೆ ಸವಾಲು. ನಮಗೆ ಅತಿ
ಹೆಚ್ಚು ಸಂಪರ್ಕ ಇದ್ದಿದ್ದೇ ವಿದ್ಯಾಸಂಸ್ಥೆಗಳ ಜೊತೆ. ನಾವು ಯಾವುದೇ ಪ್ರತಿಭಟನೆ ಮಾಡಲಿ, ಯಾವುದೇ ಹೋರಾಟಗಳು ಮಾಡಲಿ, ಕಾಲೇಜುಗಳ ಜೊತೆ ನಮಗೆ ನಿರಂತರವಾದಂಥ ಸಂಪರ್ಕ ಇತ್ತು. ಆಗ್ಲಿಂದನೂ ಸಹ ಅಲ್ಲಿ ಆಗ್ತಾ ಇದ್ದಂತಹ ಏರಿಳಿತಗಳನ್ನು ಮತ್ತು ವಿದ್ಯಾರ್ಥಿಗಳು ಆಗ್ತಾ ಇದ್ದಂಥ ಸಮಸ್ಯೆಗಳನ್ನೆಲ್ಲ ನಾನು ಬಹಳ ಹತ್ತಿರದಿಂದ ನೋಡಿದ್ದರಿಂದ ನಾವು ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು ಅನ್ನೋದು ಆಗಿನ ಕಾಲಕ್ಕೆ ನನಗೆ ಇತ್ತು. ಆದರೆ ಅದು ನಿಮಗೆ ಗೊತ್ತಲ್ಲ, ಇವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ವಿದ್ಯಾಸಂಸ್ಥೆ ಕಟ್ಟಬೇಕಾದ್ರೆ ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಆದರೆ 2019-20 ನಾನು ಒಂದು ವಿದ್ಯಾಸಂಸ್ಥೆ ಕಟ್ಟಬೇಕು ಅಂತೇಳಿ ಪ್ರಾರಂಭ ಮಾಡಿದೆ. ನನ್ನ ದುರದೃಷ್ಟವಶ ಆಗ ಕೋವಿಡು 2 ವರ್ಷ ಕೋವಿಡಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಮಾರ್ಚ್ 20ಕ್ಕೆ ಪ್ರಾರಂಭ ಮಾಡಿದ್ವಿ, ಮಾರ್ಚ್ 9ಕ್ಕೆ ಪ್ರಾರಂಭ ಮಾಡಿದ್ವಿ, ಮಾರ್ಚ್ 20ರಿಂದ ಲಾಕ್ಡೌನ್ ಆಯಿತು. 2 ವರ್ಷ ಭಾಳ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸಿದೆ. ಕಷ್ಟದ ದಿನಗಳು ಶಾಶ್ವತ ಅಲ್ಲ ಅಂತಾರಲ್ಲ, ಹಾಗೆ ವೈಟ್ ಅಕಾಡೆಮಿ ಇವತ್ತು ಭವಿಷ್ಯದ ಪ್ರಜೆಗಳನ್ನ ರೂಪಿಸೋದ್ರಲ್ಲಿ ಮುಂಚೂಣಿಯಲ್ಲಿದೆ. ಇಂಡಸ್ಟ್ರಿಯಲ್ ಹಬ್, ಜಿಗಣಿ, ಬೊಮ್ಮಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಲ್ಲಿರುವ ಎಲ್ಲಾ ವರ್ಗದ ಮಕ್ಕಳಿಗೆ ಜ್ಞಾನ ದೇಗುಲವಾಗಿದೆ. ಇಂತಹ ಶಾಲೆ ನಿರ್ಮಿಸಿರುವ ಎಂ ಆನೇಕಲ್ ದೊಡ್ಡಯ್ಯ ಅವರೇ ವಿದ್ಯಾರ್ಥಿಗಳಿಗೆ ದೊಡ್ಡ ಸ್ಫೂರ್ತಿ. ಯಾಕಂದ್ರೆ ಅವರಿಗೊಂದು ಹೋರಾಟದ ಹಿನ್ನೆಲೆ ಇದೆ, ಸಾಮಾಜಿಕ ಕೈಂಕರ್ಯಗಳನ್ನ ಮಾಡಿರುವ ಇತಿಹಾಸವಿದೆ. ನಾವು ವಿದ್ಯಾರ್ಥಿ ದೆಸೆಯಿಂದನೇ ಹೋರಾಟಗಳಲ್ಲಿ ಭಾಗವಹಿಸ್ತಿದ್ದರಿಂದ ನಮಗೇನು ಪ್ರತಿಭಟನೆಗಳು ಮಾಡೋದಾಗಿರ್ಬೋದು ಮತ್ತು ಹೋರಾಟಗಳು ಮಾಡೋದು ನನಗೇನು ಭಾಳ ವಿಶೇಷವಾಗಿ ಅನ್ನಿಸ್ತಿಲ್ಲ. ಕಾರಣ ಅನೇಕ ಸಂದರ್ಭಗಳಲ್ಲಿ ನಾವು ವಿದ್ಯಾರ್ಥಿ ದೆಸೆಯಿಂದ CET ಹೋರಾಟಗಳಲ್ಲಿ ಭಾಗವಹಿಸ್ಕೊಂಡು ಬಂದಿದ್ದರಿಂದ ಯಾವುದೇ ಜನಪರ ಧ್ವನಿ ಆದಂಥ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ನಿಂತು ಅದನ್ನು ಗಟ್ಟಿ ಧ್ವನಿಯಲ್ಲಿ ಎದುರಿಸ್ತಾ ಇದ್ದಂತೂ ನಾವು ರೂಢಿಸ್ಕೊಂಡಿದ್ವಿ. ಅನೇಕ ಹೋರಾಟಗಳನ್ನು ನಾನು ಭಾಗವಹಿಸಿದ್ದೀನಿ. CET ಕಾಲದಿಂದನೂ ಸಹ ಇತ್ತೀಚೆಗೆ ನಡೆದಂತಹ ಒಂದು ಸಂಗೊಳ್ಳಿ ರಾಯಣ್ಣ ಪ್ರತಿಭೆಯನ್ನು ನಿಮಗೆ ಗೊತ್ತಿರ್ಬೋದು, ಬೆಳಗಾಮಲ್ಲಿ ತೆಗೆದಂಥ ಸಂದರ್ಭದಲ್ಲಿ ನಾವು ಬೆಂಗಳೂರಿನಿಂದ ಸುಮಾರು 100 ವೆಹಿಕಲ್ನ ಕರ್ಕೊಂಡು TTಗಳನ್ನು ಮಾಡಿಕೊಂಡು ಹೋಗೋ ಮುಖಾಂತರ ಅಲ್ಲಿ ಬೆಳಗಾಂನ ಪೀರ್ಣವಾಡಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ಮರುಸ್ಥಾಪನೆ ಮಾಡೋ ದೃಷ್ಟಿಯಲ್ಲಿ ನಾವು ಭಾಳ ದೊಡ್ಡ ಉಗ್ರವಾದಂಥ ಹೋರಾಟವನ್ನೇ ಮಾಡಿದ್ರಿ. ಅದು ನಮ್ಮ ಜೀವನದ ಒಂದು ಉತ್ಕೃಷ್ಟವಾದಂಥ ಹೋರಾಟ ಅಂತ ಹೇಳಕ್ಕೆ ಬಯಸ್ತೀನಿ. ಎಂ ಆನೇಕಲ್ ದೊಡ್ಡಯ್ಯ ಅವರು ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದಾರೆ. ರಾಜಕೀಯ ಕ್ಷೇತ್ರದ ಮಹತ್ತರ ಬೆಳವಣಿಗೆಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಬಿಜೆಪಿಯ ರಾಜ್ಯ ಎಕ್ಸಿಕ್ಯೂಟಿವ್ ಕಮಿಟಿ, ಯುವ ಮೋರ್ಚಾದ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದೆ. ಆಮೇಲೆ ಮಾಜಿ ಮುಖ್ಯಮಂತ್ರಿಗಳಂತ ಈಶ್ವರಪ್ಪರವರು ಸ್ಥಾಪನೆ ಮಾಡಿದಂಥ ರಾಜ್ಯ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ರಾಜ್ಯ ಘಟಕದ ಅಧ್ಯಕ್ಷ ಆಗಿದ್ದೆ. ಆ ಎಲ್ಲವೂ ಸಹ ರಾಜಕೀಯನೇ. ಅದನ್ನು ರಾಜಕೀಯ ಹೊರತಾಗಿ ಸಂಘಟನೆ ಅಂತೇಳಿ ನೆಪ ಮಾತ್ರ ಕೇಳಿ ತಪ್ಪಿಸ್ಕೋಬೋದು. ಆದರೆ ಅವೆಲ್ಲ ರಾಜಕೀಯದ ಒಂದು ಭಾಗನೇ ಆಗಿರೋದ್ರಿಂದ ಆ ಎಲ್ಲ ರಾಜ್ಯ ಮಟ್ಟದ ಅನೇಕ ಸಂಘಟನೆಗಳನ್ನು ಗುರುತಿಸ್ಕೊಂಡಿದ್ದರಿಂದ ನಮ್ಮ ಜಗದ್ಗುರು ನಿರಂಜನಾನಂದಪುರಿ ಅವರು ಸ್ಟಾರ್ಟ್ ಮಾಡಿದಂತಹ ST ಹೋರಾಟದ ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೆ. ಆ ಮೂಮೆಂಟ್ ಅಂತೂ ಇಡೀ ರಾಜ್ಯದಲ್ಲಿ ನಾನು ಪ್ರತಿ ಜಿಲ್ಲೆಗೂ ತಲುಪೋಂಗೆ ಮಾಡ್ತು. ಆ ಮೂಮೆಂಟಲ್ಲೂ ನಾನು ಒಬ್ಬ ಸಕ್ರಿಯ ರಾಜ್ಯ ಜನರಲ್ ಸೆಕ್ರೆಟರಿಯಾಗಿ ಹೋರಾಡಿದ್ರಿಂದ, ಈ ರೀತಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಸಮಾಜದ ವಿವಿಧ ಸ್ತರಗಳಲ್ಲಿ ಓಡಾಡಿದ್ರಿಂದ ರಾಜಕೀಯದ ಹುಚ್ಚು ಸಹಜವಾಗೇ ಬಂದೇ ಬರುತ್ತೆ. ಪ್ರತಿನಿತ್ಯ ನೀವು MLAಗಳ ಜೊತೆ ಮಾತಾಡಬೇಕಾಗಿತ್ತು, ಮಂತ್ರಿಗಳ ಜೊತೆ ಇರಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ರಾಜಕೀಯ ಹುಚ್ಚು ಬಂತು. ಮತ್ತು ABPಯಲ್ಲಿ ಇದ್ದಿದ್ದರಿಂದ ಸಹಜವಾಗಿ ಯಾವ ಅಧಿಕಾರ ಇದ್ದರೆ ಜನಕ್ಕೆ ನಾವು ಅವರ ಸಮಸ್ಯೆಗಳನ್ನು ಬಗೆಹರಿಸಲು ನಾವು ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡ್ಬೇಕಾದ್ರೆ ಇವತ್ತು ಅಧಿಕಾರ ಬೇಕೇ ಬೇಕು ಅನ್ನೋದಿದೆಯಲ್ಲ, ಆ ಕಾರಣಕ್ಕೋಸ್ಕರ ನಾನು ರಾಜಕೀಯದಲ್ಲಿ ಸಕ್ರಿಯವಾದ. ಶಿಕ್ಷಣ ಕ್ಷೇತ್ರದ ಜೊತೆಗೆ ರಾಜಕೀಯದಲ್ಲಿ ತೊಡಗಿಸಿಕೊಂಡೋರಿರೋರು ಆನೇಕಲ್ ದೊಡ್ಡಯ್ಯ. ಹಲವು ಪಕ್ಷಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ. ಇದರ ಜೊತೆಗೆ ಸಮಾಜ ಸೇವೆಯಲ್ಲೂ ನಿರತವಾಗಿದ್ದಾರೆ. ಈಗ ಜನಸೇವೆ ಅನ್ನೋದು ಏನಾಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ, ಅದೊಂಥರ ಫ್ಯಾಷನ್ ಆಗಿಬಿಟ್ಟಿದೆ. ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ಇದು ಯಾವುದನ್ನು ಹೇಳಿ ಮಾಡುವಂಥದ್ದಲ್ಲ, ಆಯಾ ಸಂದರ್ಭಕ್ಕೆ. ಈಗ ಉದಾಹರಣೆಗೆ ನಾವು ಹೆಲ್ತ್ ಕ್ಯಾಂಪ್ ಮಾಡೋದು ಅಂತಿರೋದು, ಪ್ರತಿ ವರ್ಷವೂ ನಮ್ಮ ಶಾಲೆಯಲ್ಲೂ ಸಹ ನಾನು ಹೈ ಚೆಕಪ್ ಮತ್ತು ಹೆಲ್ತ್ ಚೆಕಪ್ ಕ್ಯಾಂಪ್ಗಳು ಮಾಡಿಸ್ತಾ ಇರ್ತೀವಿ. ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತೂ ಅನೇಕ ಸಾರಿ ಮಾಡಿದ್ದೀವಿ. ಮತ್ತು ಪ್ರತಿ ವರ್ಷ ಗಿಡ ನೆಡೋ ಕಾರ್ಯಕ್ರಮಗಳು ಮಾಡ್ತೀವಿ. ಹೀಗೆ ಸಮಾಜದಲ್ಲಿ ಬೇರೆ ಬೇರೆ ಸ್ತರದಲ್ಲಿ ಯಾವ ಸಂದರ್ಭದಲ್ಲಿ ನಾವು ಸಾಮಾಜಿಕವಾಗಿ ನಮ್ಮನ್ನು ತೊಡಗಿಸ್ಕೋಬೋದೋ ಆ ಎಲ್ಲ ಸಂದರ್ಭಗಳಲ್ಲೂ ನಾವು ತೊಡಗಿಸ್ಕೊಳ್ಳೋ ಅಂತ ಒಂದು ಮೊದಲಿಂದ ಮಾಡ್ಕೊಬಂದಿರೋದ್ರಿಂದ ಅದು ವಿಶೇಷವಾಗಿ ಹೇಳ್ಕೊಳ್ಳೋದು ನನಗೇನಂತೂ ಒಳ್ಳೇದಲ್ಲ ಅಂತ ಅನ್ನಿಸ್ತದೆ. ಸಮಾಜದಲ್ಲಿ ಜನ ಗುರುತಿಸ್ಬೇಕು, ಸಮಾಜಕ್ಕೆ ಏನಾದರೂ ಮಾಡಿದ್ದಾರೆ ಅಂತ ಹೊರತು ನಾವೇನೋ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ನನಗೆ ಸ್ವಲ್ಪ ಅತಿಶಯೋಕ್ತಿ ಅನಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.
ಇಂತಹ ಶಿಕ್ಷಣ ಸಂಸ್ಥೆಯನ್ನು ಕಟ್ಟೋದ್ರಲ್ಲಿ ನಾವು ತಕ್ಕ ಮಟ್ಟಿಗೆ ಯಶಸ್ವಾಗಿದ್ವಿ ಅಂತ ಅನ್ಕೊತೀವಿ. ಇದೊಂದು ಇಂಡಸ್ಟ್ರಿಯಲ್ ಹಬ್. ಇದು ನಿಮಗೆ ಬೊಮ್ಮಸಂದ್ರ ಇರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಈ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಇದೆಲ್ಲನೂ ಸಹ ಎಲ್ಲ ವರ್ಗದ ಜನ, ಅದು ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ವಾಸ ಮಾಡ್ತಕ್ಕಂಥ ಜನ ವಾಸ ಮಾಡುವಂತಹ ಒಂದು ವಿಶೇಷವಾದಂತಹ ಸ್ಥಳ ಇದು. ಇಂಥ ಒಂದು ಕಡೆ ಗ್ರಾಮೀಣ ಪ್ರದೇಶ ಜೊತೆಗೆ ಐಟಿ ಈ ಎರಡರನ್ನು ಸಮ್ಮಿಶ್ರಣವಾಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಮತ್ತು ಎಲ್ಲ ವರ್ಗದ ಜನಕ್ಕೆ ಅದು CBSE ಮಾದರಿಯ ಒಂದು ಶಿಕ್ಷಣವನ್ನು, ಅದು ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಅದು ಮಧ್ಯ ಸ್ತರದ ವ್ಯಕ್ತಿ ಇರ್ಬೋದು, ಎಲ್ಲರಿಗೂ ಆದಂಥ ಈಕ್ವಲ್ ಸಮಾನವಾದಂಥ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ನನ್ನ ದೃಷ್ಟಿ ಇಲ್ಲಿತ್ತು. ಹಾಗಾಗಿ ನಮ್ಮ ಶಾಲೆಯಲ್ಲಿ ಎಲ್ಲ ಸ್ತರದ, ಎಲ್ಲ ವರ್ಗದ, ಅದು ಬಡವ, ಶ್ರೀಮಂತ, ಮಧ್ಯಮ ವರ್ಗ, ಎಲ್ಲ ವರ್ಗದ ಮಕ್ಕಳು ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಓದ್ತಾ ಇರೋದು ನಮಗೊಂದು ಹೆಮ್ಮೆಯ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಕೃಷಿಕ ಕುಟುಂಬದಿಂದ ಬಂದು ಇಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಎಂ ಆನೇಕಲ್ ದೊಡ್ಡಯ್ಯ ಸಫಲರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ವೈಟ್ ಅಕಾಡೆಮಿ ಫೌಂಡರ್ ಅಂಡ್ ಪ್ರೆಸಿಡೆಂಟ್ ಆನೇಕಲ್ ದೊಡ್ಡಯ್ಯ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆನೇಕಲ್ ದೊಡ್ಡಯ್ಯ, ಚೇರ್ಮನ್, ವೈಟ್ ಅಕಾಡೆಮಿ. ತುಂಬ ಖುಷಿ ಇದೆ. ರಾಜ್ಯದ ಮೂಲೆಗಳಿಂದ ವಿವಿಧ ರೀತಿಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲರನ್ನೂ ಗುರುತಿಸಿ ಈ ರೀತಿಯಾದಂಥ ಒಂದು ಸ್ಟಾರ್ ಆಫ್ ಕರ್ನಾಟಕ ಅವಾರ್ಡ್ ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ. ಇದೇ ರೀತಿ ಪ್ರತಿ ವರ್ಷವೂ ರಾಜ್ಯದ ಮೂಲೆ ಇರತಕ್ಕಂಥ ಅನೇಕರು ಗುರುತಿಸಿ ಕೊಡುವಂಥ ತಮ್ಮ ಚಾನಲ್ಲು ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.